ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಮಹಿಳೆಯ ಮೇಲೆ ಹಲ್ಲೆಗೆ ಯತ್ನ, ಜೀವ ಬೆದರಿಕೆ. ಮಕ್ಕಳು ಆಟ ಆಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಪಾಲಕರು ಪರಸ್ಪರ ಮಾತಿಗಿಳಿದು ಪತಿ ಪತ್ನಿ ಸಹೋದರ ಸೇರಿದಂತೆ ಒಟ್ಟು 3 ನೆರೆಮನೆಯ ಮಹಿಳೆಯೋರ್ವರ ಗಂಟಲು ಹಿಡಿದು ತಳ್ಳಾಟ ನಡೆಸಿ ಹಲ್ಲೆ ನಡೆಸಲು ಯತ್ನಿಸಿ ಜೀವ ಬೆದರಿಕೆಯೊಡ್ಡಿದ ಘಟನೆ ಇಂದು ಬುಧವಾರ ಸಂಜೆ ನಡೆದಿದೆ ಎಂದು ಹಲ್ಲೆಗೊಳಗಾದ ಮಹಿಳೆಯನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ. ಈ ಬಗ್ಗೆ ಇಂದು ಬುಧವಾರ ಸಂಜೆ 6 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಹಳೆ ದಾಂಡೇಲಿಯ ನಿವಾಸಿ ರಂಗಮ್ಮ ವಿಕ್ಟರ್ ಇಮ್ಯಾನ್ಯುಯಲ್ ಎಂಬವರ ಮೇಲೆ ಹಲ್ಲೆಗೆ ಯತ್ನಿಸಿ ಜೀವ ಬೆದರಿಕೆ ಒಡ್ಡಿದ್ದಾರೆಂದು ಆರೋಪಿಸಲಾಗಿದೆ. ರಂಗಮ್ಮ ವಿಕ್ಟರ್ ಇಮ್ಯಾನ್ಯುಯಲ್ ಇವರ ಮಗಳನ್ನು ಎಂದಿನಂತೆ ನೆರೆಮನೆಯ ಮ್ಯಾಥ್ಯೂಸ್ ಅವರ ಮನೆಯ ಮಕ್ಕಳು ಆಟವಾಡಲು ಯಾಕೆ ಕರೆದಿಲ್ಲ ಎಂದು ಪ್ರಶ್ನಿಸಿರುವುದಕ್ಕೆ ಪರಸ್ಪರ ಮಾತಿಗೆ ಮಾತು ಬೆಳೆದಿದೆ. ಮ್ಯಾಥ್ಯೂಸ್ ಮತ್ತು ಅವರ ಪತ್ನಿ ಹಾಗೂ ಸಹೋದರ ಸೇರಿ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಮತ್ತು ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ರಂಗಮ್ಮ ವಿಕ್ಟರ್ ಇಮ್ಯಾನ್ಯುಯಲ್ ಅವರು ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರಂಗಮ್ಮ ವಿಕ್ಟರ್ ಇಮ್ಯಾನ್ಯುಯಲ್ ಅವರು ದಾಖಲಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ನಾನು ಹುಡುಗಿ ಕೇಳಿನಿ ಸರ್, ಯಾಕೆ ಹೋಗಿಲ್ಲ ಆಟಕ್ಕೆ ಅಂತ ಕೇಳಿದ್ರೆ ಆ ಹುಡುಗಿ ಅವ್ರು ಕರಿತಿಲ್ಲ ಅಂತ ನಾವು ಹೋಗಿಲ್ಲ ಅಂತ ಹೇಳಕ್ಕೆ ಸರ್. ನಾ ಏನಂದೆ, ಅವ್ರು ಕೇಳ್ಬರ್ತೀನಿ ಅಂತ ಕೇಳಿದ್ವಿ. ನೀವು ಆಟ ಆಡುವಾಗಲೇ ಎಲ್ಲ ಹುಡುಗಿ ಕರಿತೀವಿ ಮತ್ತು ಈಗ ಯಾಕೆ ಕರೆದಿಲ್ಲ ಅಂತ ಕೇಳೇನಿ ಸರ್. ಆ ಹುಡುಗಿಗೆ ಕೇಳಿ ಹೋಗೇನಿ ಸರ್, ಅವ್ರು ಮಾಡಬಾರ್ದು ಅಂತ. ನಾ ಹುಡುಗಿ ಹೋಗಿ ನಮ್ಮ ಮನೆಗೆ ಬೈಕೊಂತ ಇದ್ದೆ ಸರ್, ಹೋಗ್ಬೇಡ ನೀವು ಸಲ ಅವ್ರು ಕರೆದಿಲ್ಲ, ಎಲ್ಲಿಗೆ ಹೋಗ್ಬೇಡ ಮನೆಗೆ. ಅವ್ರ ಹೆಂಡತಿ ಒಳಗಿಂದ ಬಂದು ಸರ್, ಅವ್ರ ಮನೆಗಿಂದ ನನ್ನ ಹುಡುಗ ಸರ್. ಯಾರು ಹೊಡೆದಾರೆ? ಅವ್ರ ಹೆಂಡತಿ ಸರ್, ಅವ್ರ ತಮ್ಮ ಅಕ್ಕಿ. ಎಲ್ಲಿ ಆಯ್ತು ಇದು ಘಟನೆ? ಮನೆಯೊಳಗೆ ಸರ್. ಎಲ್ಲಿ ಮನೆ ನಿಮ್ದು? ನಿಮ್ಮ ಹೆಸರು ಏನು? ರಂಗಮ್ಮ ಸರ್. ಓಲ್ಡ್ ದಾಂಡೇಲಿ ಬೈಲ್ಪಾರ? ಓಲ್ಡಲ್ಲಿ ಸರ್. ಓಲ್ಡ್ ದಾಂಡೇಲಿ. ನಿಮ್ಗೆ ಯಾರು ಹಲ್ಲೆ ಮಾಡಿದ್ರು? ಅವ್ರ ಸರ್, ಅವ್ರ ಹೆಂಡತಿ ಯಾರು? ಮತ್ತೆ ಮೆತ್ತು ಅವ್ರು ಸರ್. ಅಲ್ಲ, ಯಾರು ನಿಮ್ಗೆ ಏನ್ ಮಾಡಿದ್ರು ಬಂದು? ನಾವು ಕುಕ್ಕಿ ಇಟ್ಕೊಚ್ ಮಾಡಿ ಬಿಡ್ಸಾರ ಸರ್. ಅವ್ರ ತಮ್ಮನೂ ಹೊಡೆದನ್ ಸರ್. ತಮ್ಮಂದ ಹೆಸರೇನು? ಅವ್ರ ತಮ್ಮ ಪ್ರಸನ್ನ ಅಂತ ಸರ್. ಅವ್ರ ಮೆತ್ತವ್ರು ಅನ್ನೋಕ್ಕಾಗ ನಿಮ್ಗೆ ಏನಾಗ್ತೈತಿ, ನಿಮ್ಗೆ ಏನು ಮಾಡ್ಕೊಂಡು ನೀವು ದೇಶಪಾಂಡೆ ನಾವೆಲ್ಲ ಮಾಡ್ಕೋತೀವಿ, ನಿಮ್ಗೆ ಸಾಯಿಸ್ತೀವಿ ಹಂಗಿಂಗ ಅನ್ನೋಕೆ ಸರ್. ನಾ ಏನೂ ಅಂದಿಲ್ಲ ಸರ್, ಆಕಳು ಸುಮ್ಮನೆ ಅದ ಸರ್. ನಮ್ಮ ಹುಡುಗರು ಅಂತ ಇದ್ರು, ಆಕಳು ಹೋಗ್ರಿ. ನಿಮ್ದು ಮಗಳು ಎಷ್ಟು ವಯಸ್ಸಿನ ಮಗಳು? 14 ವರ್ಷ ಸರ್. ಅವ್ರ ಹುಡುಗಿ ಜೊತೆ ಆಟ ಆಡ್ತಾ ಇರ್ತೀನಿ. ಅವ್ರ ಮಕ್ಕಳ ಜೊತೆಯಾ? ನಾ ಯಾಕೆ ಕರ್ದಿಲ್ಲ ಅಂತ ಕೇಳಕ್ ಹೋಗಿನಿ ಸರ್. ಅವ್ರ ಎಷ್ಟು ಕಳಿಸಿ ನನ್ಗೆ ಓಡ್ಸಾನ ಸರ್. ಅವ್ರು ಯಾಕೆ? ಅವ್ರು ಮಕ್ಕಳು ಕೇಳಿದ ನಮ್ಮ ಹುಡುಗಿಗೆ ನಾ ಕೇಳ್ತಾ ಇದ್ದೇನೆ ಸರ್, ಯಾಕೆ ಹೋಗಿಲ್ಲ ಅಂತ ಬೈತಾ ಇದ್ದೇನೆ ಸರ್. ಅವ್ರಿಗೆ ಏನಾಗೈತೆ ಸರ್? ನಿಮ್ಮ ಮಗಳು ಯಾಕೆ ಹೋಗಿಲ್ಲ ಆಡ್ಲಿಕ್ಕೆ? ಅವ್ರು ಕರ್ದಿಲ್ಲ ಅಂತ ಹೋಗಿಲ್ಲ ಅಂತ ನಾನು ಕೇಳಕ್ ಹೋದೇನಿ ಸರ್, ಯಾಕೆ ಕರ್ದಿಲ್ಲ ಅಂತ. ಅವ್ರಿಗೆ ಏನಾಯ್ತು ಸರ್, ಅವ್ರಿಗೆ ಹುಡುಗರು ಕೇಳಿದ್ರೆ ಏನಾಗ್ತೈತಿ ಸರ್. ಅವ್ರು ಬಂದು ಅವ್ರ ಹೆಂಡತಿ ಕರ್ಸಾರ ಸರ್. ನಾವು ಅವ್ರ ಮನೆಗೆ ಮಾತಾಡ್ತಾ ಇದ್ದಾರೆ, ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂತ. ಅವ್ರ ಹೆಂಡತಿ ಬಂದು ಕುಟ್ಕಿನೇ ಇಟ್ಕೊಂಡ್ರು. ಎಲ್ಲಿ ನಿಮ್ಮ ಮನೆಗೆ ಬಂದ? ನಮ್ಮ ಮನೆಗೆ ಬಂದು ಸರ್. ಕುಟ್ಕಿ ಇಟ್ಕೊಂಡು ಆಮೇಲೆ ಅವ್ರ ತಮ್ಮ ಬಂದ ಸರ್. ಆಮೇಲೆ ಅವ್ರ ಗಂಡ ಬಂದ ಸರ್. ನಿಮ್ಮ ಪಕ್ಕದ ಮನೆಯನ್ನ ಅವರು? ಈಗ ನೀವು ಯಾರ ಮೇಲೆ ದೂರು ಕೊಡ್ತಾ ಇದ್ದೀರಿ? 3 ಮಂದಿ ಮೇಲೆ. ಯಾರ ಮೇಲೆ? ಎಲ್ಲ ಅವ್ರ ಮೆಟ್ಟವ್ರ ಮೇಲೆ ಸರ್. ಅವ್ರ ಹೆಂಡತಿ ಕೆಜಿ ಅವ್ರ ಮೇಲೆ ಸರ್. ಅವ್ರ ತಮ್ಮ ಪ್ರಸನ್ನ ಅವ್ರ ಮೇಲೆ ಸರ್. 3 ಮಂದಿ ನಿಮ್ಗೆ ಕುತ್ತಿಗೆ ಹಿಡಿದು ಇಟ್ಕೊಂಡಾರ ಸರ್. ನಮ್ಮ ಹುಡುಗರೇ ಮತ್ತೆ ಹೊಡೆದಾರೆ ಸರ್. ಅವ್ರು ಕಿಚ್ಚಾಡ್ತಾ ಇದ್ರು, ಅವ್ರು ಬಿಡಿಸ್ತಾ ಇಲ್ಲ ಸರ್. ಹೊಡಿ ಅನ್ನತಾರೆ ಸರ್. ಅವ್ರು ಏನಂತ, ನೀವು ಹೊಡಿ, ನಾನು ನೋಡ್ಕೋತೇನೆ, ಎಲ್ಲ ಮಾಡ್ತೇನೆ, ನಿಮ್ ದೇಶಪಾಂಡೆ ಇದ್ದಾನ, ಎಲ್ಲ ರೈಟ್ ಹ್ಯಾಂಡ್ ಮಾಡ್ತಾನ ಅನ್ನತಾರೆ ಸರ್. ಏನಾಗ್ತೈತೆ ಅವ್ರಿಂದ ಜೀವ ಬೆದರಿಕೆ ಹಾಕಿದಾರ? ಮಾಡ್ತಾ ಇದ್ದಾರೆ ಸರ್. ಏನಂತ? ನೀವು ಇಲ್ಲಿ ನೀವು ಮನೆ ಖಾಲಿ ಮಾಡಿಸ್ತೇನೆ, ನಿಮ್ದು ಬಾಡಿಗೆ ಮನೆ ಐತಿ, ಸ್ವಂತ ಮನೆ ಐತಿ ಅನ್ನತ್ತಾರ ಸರ್. ನಿಮ್ಮ ಹೆಸರು? ರಂಗಮ್ಮ ಸರ್. ಪೂರ ಹೆಸರು? ರಂಗಮ್ಮ ವಿಕ್ಟರ್ ಮಣ್ಣಕುಂಡ್ಲ. ರಂಗಮ್ಮ ವಿಕ್ಟರ್ ಮಣ್ಣಕುಂಡ್ಲ. ಮನೆಯಲ್ಲಿ ಎಷ್ಟು ಜನ ಇರ್ತೀರಿ? 5 ಜನ ಇರ್ತೀವಿ. ಮನೆಯವರು ಮಿಕ್ಕವ್ರು ಅವ್ರಿಲ್ಲ ಸರ್, ಡ್ಯೂಟಿ ಹೋಗಿದ್ರು ಸರ್. ನಮ್ಮ ಹುಡುಗರ ಕರ್ಸಿದ್ರು ಸರ್, ಫೋನ್ ಮಾಡಿ ನಾ ಬಿದ್ದ ಮೇಲೆ. ಅವರು ಈಗ ಬಂದಾರ ಸರ್ ಡ್ಯೂಟಿ ಮೇಲೆ. ನಿಮ್ಗೆ ಎಲ್ಲ ನೋಡ್ತಾ ಇದೆ ಸರ್. ಇಲ್ಲಿ ಕೈ ಹಾಕಿ ಇಟ್ಕಿದ್ರು ಸರ್. ಅವ್ರ ತಮ್ಮ ಕೈ ಇಟ್ಕೊಂಡಾರ ಸರ್, ಅವರು ಇಟ್ಕೊಂಡಾರ ಸರ್. 2 ಕೈ ಇಟ್ಕೊಂಡಾರ ಸರ್. ನಾ ಹಿಂಗೆ ಜಗಳ ಮಾಡಿದೆ ಸರ್. ನಮ್ಮ ಮನೆಗೆ ಬಂದು ನುಗ್ಗ್ಯಾರ ಸರ್ ಅವರು. ನಮ್ಮ ಹುಡುಗಿ ಬೈತಾ ಇದ್ರೆ ಅವ್ರಿಗೆ ಏನಾಗ್ತೈತಿ ಸರ್. ಅವ್ರ ಹುಡುಗಿಗೆ ಬೈದೀನಿ ಇಲ್ಲ ಅಲ್ಲ ಸರ್ ನಾನು. ನಿಮ್ಗೆ ಯಾಕೆ ಬೇಕು? ಮಕ್ಳು ಆಗ್ಲಿ ಬಿಡ್ಲಿ ಹೋಗ್ಲಿ ಬಿಡ್ಲಿ, ನೀವು ಯಾಕೆ ಅದಕ್ಕೆ ಕೇಳಲಿಕ್ಕೆ ಹೋದ್ರಿ? ನಾ ಹುಡುಗಿ ಕೇಳೇನಿ ಸರ್. ನೀವು ದೊಡ್ಡವರಾಗಿ ಮಕ್ಳು ವಿಷಯಕ್ಕೆ ಯಾಕೆ ಹೋಗ್ಬೇಕು? ಇಲ್ಲ ಅಂತ ಹೇಳೇನಿ ಸರ್ ಅಷ್ಟೇ. ಅವ್ರಿಗೆ ಅದು ಎದಕ್ಕೆ ಬೇಕು?
ಆ ಹುಡುಗಿ ಮನ್ಯಾಗ ಹೊಡೆದು ಅಳ್ತಾ ಇದ್ದಾರೆ. ಯಾಕೆ ಕರೆದಿಲ್ಲ ಅವ್ರು ಆಟ ಕರೆದು ನಾವು ಕೇಳೇನ್ ಸರ್. ಅಷ್ಟರಾಗ ಅವ್ರು ಇಷ್ಟು ಜಗಳ ಮಾಡಿ ಬಂದಾರ ಸರ್. ಈಗ ದೂರು ಕೊಡ್ತಾ ಇದ್ರಿ? ಹಾಂ